Good morning, student. Fourth standard Kannada subject. First semester examination question paper. ನಾಲ್ಕನೇ ವರ್ಗದ ಕನ್ನಡ ವಿಷಯದ ಮೊದಲ ಸೆಮಿಸ್ಟರ್ನ ಪ್ರಶ್ನೆ ಪತ್ರಿಕೆ. ಈಗಾಗಲೇ ನೀವು ಪ್ರಶ್ನೆ ಪತ್ರಿಕೆಯನ್ನು PDF ಪಡೆದು ಮನೆಯಲ್ಲಿ ಉತ್ತರ ಪತ್ರಿಕೆಯನ್ನು ಬರೆದು ಆನಂತರ ಅದನ್ನು ನೀವು ಸ್ಕೂಲಿಗೆ ಸಬ್ಮಿಟ್ ಮಾಡಿದ್ದೀರಿ. ಈಗ ಅದೇ ಒಂದು ಪ್ರಶ್ನೆ ಪತ್ರಿಕೆ ಕುರಿತು ಚರ್ಚೆ. ಇಲ್ಲಿ ನೋಡ್ರಿ, ನಿಮ್ಗೆ 40 ಮಾರ್ಕ್ಸ್ನ ಪ್ರಶ್ನೆ ಪತ್ರಿಕೆ ಇತ್ತು, 40 ಮಾರ್ಕ್ಸ್ ಕ್ವಶನ್ ಪೇಪರ್. ಫಸ್ಟ್ ಕ್ವಶನ್ದಲ್ಲಿ ಏನಿತ್ತಂದ್ರೆ ಮ್ಯಾಚ್ ದ ಫಾಲೋವಿಂಗ್, ಹೊಂದಿಸಿ ಬರೆಯಿರಿ. 5 ಮಾರ್ಕ್ಸ್, 5 × 1 = 5. ಹೊಂದಿಸಿ ಬರೆಯಿರಿ, 5 ಮಾರ್ಕ್ಸ್. ಮ್ಯಾಚ್ ದ ಫಾಲೋವಿಂಗ್. ಸಿಯರ್ ನೋಡ್ರಿ, ಹೊಂದಿಸಿ ಬರೆಯುವ ಒಂದಿದ ಹಸಿರು, ಪುರಂದರದಾಸರು, ಹುಲಿ, ದಯೆ, ಸರ್ವಹೃದಯ. ಬಿ ಪಟ್ಟಿಯಲ್ಲಿ ಬೆನ್ನಟ್ಟಿದೆ, ಧರ್ಮದ ಮೂಲ, ಸಂಸ್ಕಾರಿ, ಶ್ರೀ ಪುರಂದರ ವಿಠಲ, ಬಂಗಾರ. ಇದರಿಂದ ನಾವು ಸೇರಿಸಬೇಕು, ಮ್ಯಾಚ್ ಮಾಡಬೇಕು, ಇದನ್ನ ಒಂದಕ್ಕೊಂದು ಹೊಂದಿಸ್ಬೇಕು ನಾವು, ಸರಿ ಅಂತಕ್ಕಂಥದ್ದು. ಇಲ್ಲಿ ಹಸಿರನ್ನು ಎದಕ್ಕೆ ಹೊಂದಿಸ್ಬೇಕು ನಾವು? ಎಸ್, ಬಂಗಾರ. ಹಸಿರು ಬಂಗಾರ ಸ್ಕೇಲ್ ಪಟ್ಟಿ ತಗೊಂಡು ಸರಿಯಾಗಿ ಈ ರೀತಿಯಾಗಿ ಇಲ್ಲಿ ನಾವು ಹೊಂದಿಸ್ಬೇಕು. ಹಸಿರು ಬಂಗಾರ. ನೆಕ್ಸ್ಟ್ ಸೆಕೆಂಡ್ ಒನ್, ಪುರಂದರದಾಸರು. ಶ್ರೀ ಪುರಂದರ ವಿಠಲ, ಪುರಂದರದಾಸರ ಅಂಕಿತ ಶ್ರೀ ಪುರಂದರ ವಿಠಲ. ನೆಕ್ಸ್ಟ್ ಹುಲಿ, ಬೆನ್ನಟ್ಟಿದೆ, ಹುಲಿ ಬೆನ್ನಟ್ಟಿದೆ. ನೆಕ್ಸ್ಟ್ ಫೋರ್ತ್ ಒನ್, ದಯೆ, ದಯೆ ಧರ್ಮದ ಮೂಲ, ದಯೆ ಧರ್ಮದ ಮೂಲ. ನೆಕ್ಸ್ಟ್ ಸರ್ವಹೃದಯ, ಸಂಸ್ಕಾರಿ, ಸರ್ವಹೃದಯ ಸಂಸ್ಕಾರಿ. ಈ ತೆರನಾಗಿ ಹೊಂದಿಸಿ ಬರೆಯೋದನ್ನು ನೀವು ಇಲ್ಲಿ ಬರೆದಿರಬೇಕು. ಹಸಿರು ಬಂಗಾರ, ಪುರಂದರದಾಸರು ಶ್ರೀ ಪುರಂದರ ವಿಠಲ, ಹುಲಿ ಬೆನ್ನಟ್ಟಿದೆ, ದಯೆ ಧರ್ಮದ ಮೂಲ, ಸರ್ವಹೃದಯ ಸಂಸ್ಕಾರಿ. ಇದು 5 ಮಾರ್ಕ್ಸ್. ಇನ್ನು ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಬಿಟ್ಟ ಸ್ಥಳ ತುಂಬಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. 5 × 1 = 5, ಟೋಟಲ್ 5 ಮಾರ್ಕ್ಸ್. ಇಲ್ಲಿ ಕ್ಲೂ ಕೊಡ್ತಿದ್ದು ನೋಡ್ರಿ ನಿಮ್ಗೆ. ಬಿಚ್ಚಿ ಕುಣಿಯುತ್ತಿತ್ತು, ಸರಾಗವಾಗಿ, ಚಂಪು, ಉಸಿರು, 3 ಲಕ್ಷ, ಜ್ಯೋತಿರ್ಲಿಂಗ. ಇವುಗಳನ್ನು ಚಾಯ್ಸ್ ಮಾಡಿ ಇದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೀವು ಬರೀಬೇಕು. ಹೌದಲ್ಲ? ಓಕೆ, ಫಸ್ಟ್ ಒನ್ ನೋಡ್ರಿ. ಮೊದಲನೇದ, ಪಂಪನ ಕೃತಿಗಳು ಡ್ಯಾಶ್ ಡ್ಯಾಶ್ ಶೈಲಿಯಲ್ಲಿವೆ. ಪಂಪನ ಕೃತಿಗಳು ಡ್ಯಾಶ್ ಡ್ಯಾಶ್ ಶೈಲಿಯಲ್ಲಿವೆ. ಆನ್ಸರೇನಾ? ಎಸ್, ಚಂಪು. ಚಂಪು ಶೈಲಿಯಲ್ಲಿದೆ ಪಂಪನ ಕೃತಿಗಳು. ಇಲ್ಲಿ ಚಂಪು ಅಂತ ಬರೀಬೇಕು, ಚಂಪು. ಸೆಕೆಂಡ್ ಒನ್, ಉಸಿರಾಗಲಿ ನಮ್ಮಯ ಡ್ಯಾಶ್ ಡ್ಯಾಶ್, ಸಾರಿ, ಹಸಿರಾಗಲಿ ನಮ್ಮಯ ಡ್ಯಾಶ್ ಡ್ಯಾಶ್. ಹಸಿರಾಗಲಿ ನಮ್ಮಯ ಉಸಿರು. ಸೆಕೆಂಡ್ ಒನ್, ಉಸಿರು. ನೆಕ್ಸ್ಟ್ ಥರ್ಡ್ ಒನ್, ನವಿಲೊಂದು ತನ್ನ ರೆಕ್ಕೆ ಬಿಚ್ಚಿ ಡ್ಯಾಶ್ ಡ್ಯಾಶ್. ಮೂರನೇ ಬಿಟ್ಟ ಸ್ಥಳ ಏನಿತ್ತು ನೋಡ್ರಲ್ಲಿ. ನವಿಲೊಂದು ತನ್ನ ರೆಕ್ಕೆ ಬಿಚ್ಚಿ ಡ್ಯಾಶ್ ಡ್ಯಾಶ್. ಆನ್ಸರ್ ಏನು ಬರೀಬೇಕಿಲ್ಲ? ಫಿಲ್ ಇನ್ ದ ಬ್ಲ್ಯಾಂಕ್ಸ. ಕುಣಿಯುತ್ತಿತ್ತು, ರೆಕ್ಕೆ ಬಿಚ್ಚಿ ಕುಣಿಯುತ್ತಿತ್ತು, ಬಿಚ್ಚಿ ಕುಣಿಯುತ್ತಿತ್ತು, ಬಿಚ್ಚಿ ಕುಣಿಯುತ್ತಿತ್ತು. ಕುಣಿಯುತ್ತಿತ್ತು. ನೆಕ್ಸ್ಟ್ ಫೋರ್ತ್ ಒನ್, ಅರಿವೇ ಗುರು ನುಡಿ ಡ್ಯಾಶ್ ಡ್ಯಾಶ್. ಅರಿವೇ ಗುರು ನುಡಿ ಡ್ಯಾಶ್ ಡ್ಯಾಶ್. ಆನ್ಸರ್ ಏನ? ಜ್ಯೋತಿರ್ಲಿಂಗ. ಅರಿವೇ ಗುರು ನುಡಿ
ಜ್ಯೋತಿರ್ಲಿಂಗ. ನುಡಿ ಜ್ಯೋತಿರ್ಲಿಂಗ. ನೆಕ್ಸ್ಟ್ ಫಿಫ್ತ್ ಒನ್, ಪುರಂದರದಾಸರ ಲಭ್ಯ ಕೀರ್ತನೆಗಳ ಸಂಖ್ಯೆ ಡ್ಯಾಶ್ ಡ್ಯಾಶ್. ಪುರಂದರದಾಸರ ಲಭ್ಯ ಕೀರ್ತನೆಗಳ ಸಂಖ್ಯೆ ಡ್ಯಾಶ್ ಡ್ಯಾಶ್. ಎಷ್ಟು? 3,00,000. ಫಿಫ್ತ್ ಒನ್, ಇದು 4, ಇದು 3, 3,00,000. ಇಷ್ಟು ನಿಮ್ಮ ಬಿಟ್ಟ ಸ್ಥಳ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇನ್ ನೆಕ್ಸ್ಟ್ ಥರ್ಡ್ ಕ್ವಶನ್, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1 ಸೆಂಟೆನ್ಸ್ ಆನ್ಸರ್. 7 ಪ್ರಶ್ನೆಗಳು 7 ಅಂಕಗಳು. 7 × 1 = 7, ಟೋಟಲ್ 7 ಮಾರ್ಕ್ಸ್. ಫಸ್ಟ್ ಒನ್, ಪಂಪನು ಹೊಂದಿದ ಖ್ಯಾತಿ ಏನು? ಪಂಪನು ಹೊಂದಿದ ಖ್ಯಾತಿ ಏನು? ಆನ್ಸರಿನ ಪಂಪನು ಕನ್ನಡದ ಆದಿಕವಿ ಎಂದು ಖ್ಯಾತಿ ಹೊಂದಿದ್ದನು. ನೋಡ್ರಿ, ಪಂಪನು ಕನ್ನಡದ ಆದಿಕವಿ ಎಂದು ಖ್ಯಾತಿ ಹೊಂದಿದ್ದರು. ಓಕೆ, ನೆಕ್ಸ್ಟ್ ನೋಡಿ, ಪಂಪನು ಹೊಂದಿದ ಖ್ಯಾತಿ ಏನು? ಪಂಪನು ಕನ್ನಡದ ಆದಿಕವಿ ಎಂದು ಖ್ಯಾತಿ ಹೊಂದಿದ್ದರು. ಸೆಕೆಂಡ್ ಕ್ವಶನ್, ತಾರೆಗಳನ್ನು ಎಲ್ಲಿಗೆ ಕರೆಯುತ್ತಿದ್ದಾರೆ? ತಾರೆಗಳನ್ನು ಎಲ್ಲಿಗೆ ಕರೆಯುತ್ತಿದ್ದಾರೆ? ಆನ್ಸರ್ ನೋಡ್ರಿ, ತಾರೆಗಳನ್ನು ಅಂಗಳಕ್ಕೆ ಕರೆಯುತ್ತಿದ್ದಾರೆ. ತಾರೆಗಳನ್ನು ಅಂಗಳಕ್ಕೆ ಕರೆಯುತ್ತಿದ್ದಾರೆ. ತಾರೆಗಳನ್ನು ಅಂಗಳಕ್ಕೆ ಕರೆಯುತ್ತಿದ್ದಾರೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ಯಾವ ದನಿಗೆ ಸರ್ಪ ತಲೆದೂಗುವುದು? ಯಾವ ದನಿಗೆ ಸರ್ಪ ತಲೆದೂಗುವುದು? ಥರ್ಡ್ ಕ್ವಶನ್. ಥರ್ಡ್ ಆನ್ಸರ್, ಕೊಳಲ ಧ್ವನಿಗೆ ಸರ್ಪ ತಲೆದೂಗುವುದು. ಆನ್ಸರ್ ನೋಡ್ರಿ, ಕೊಳಲ ಧ್ವನಿಗೆ ಸರ್ಪ ತಲೆದೂಗುವುದು. ಕೊಳಲ ಧ್ವನಿಗೆ ಸರ್ಪ ತಲೆದೂಗುವುದು. ನೆಕ್ಸ್ಟ್ ಫೋರ್ತ್ ಕ್ವಶನ್, ನಿಮ್ಮ ಗೆಳೆಯರಿಗೆ ನೀಡಬಹುದಾದ ಉತ್ತಮ ಉಡುಗೊರೆ ಯಾವುದು? ನಿಮ್ಮ ಗೆಳೆಯರಿಗೆ ನೀಡಬಹುದಾದ ಉತ್ತಮ ಉಡುಗೊರೆ ಯಾವುದು? ಆನ್ಸರಿನ ನಮ್ಮ ಗೆಳೆಯರಿಗೆ ನೀಡಬಹುದಾದ ಉತ್ತಮ ಉಡುಗೊರೆ ಸಸಿಗಳು. ಯಾವುದು? ಸಸಿಗಳು. ನಮ್ಮ ಗೆಳೆಯರಿಗೆ ನೀಡುವ ಉತ್ತಮ ಉಡುಗೊರೆ ಸಸಿಗಳು. ಸಸಿ ಅಂದರೆ ಸಣ್ಣ ಸಣ್ಣ ಗಿಡಗಳ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್, ನವಿಲು ಕಾಗೆಗೆ ಏನು ಎಂದಿತು? ನವಿಲು ಕಾಗೆಗೆ ಏನು ಅಂದಿತು? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆನ್ಸರ್ ಏನಿಲ್ಲ. ನವಿಲು ಕಾಗೆಗೆ ಏನಂದಿತು? ಆನ್ಸರ್, ನವಿಲು ಕಾಗೆಗೆ ಛೀ ಎಂದಿತು. ನವಿಲು ಕಾಗೆಗೆ ಛೀ ಎಂದಿತು.
ನೆಕ್ಸ್ಟ್ 6th ಕ್ವಶನ್, ಯಾರ ಕಟ್ಟಿಗೆ ದುಪ್ಪಟ್ಟಾಗಿದ್ದವು? 6ನೇ ಪ್ರಶ್ನೆ ಏನಿಲ್ಲಿ, ಯಾರ ಕಟ್ಟಿಗೆ ದುಪ್ಪಟ್ಟಾಗಿದ್ದವು? ಅಲ್ಲಿ ಎರಡನೆಯವನ ಕಟ್ಟಿಗೆ ದುಪ್ಪಟ್ಟಾಗಿದ್ದವು. ಎರಡನೆಯವನ ಕಟ್ಟಿಗೆ ದುಪ್ಪಟ್ಟಾಗಿದ್ದವು. ನೆಕ್ಸ್ಟ್ 7th ಕ್ವಶನ್, ವಿಕ್ರಮರಾಜನು ಯಾರನ್ನು ಹಿಡಿಯಲು ಕಾಡಿಗೆ ಹೋದನು? 7ನೇ ಪ್ರಶ್ನೆ, ವಿಕ್ರಮರಾಜನು ಯಾರನ್ನು ಹಿಡಿಯಲು ಕಾಡಿಗೆ ಹೋದನು? ಆನ್ಸರ್ ಏನ? ವಿಕ್ರಮರಾಜನು ಬೇತಾಳನನ್ನು ಹಿಡಿಯಲು ಕಾಡಿಗೆ ಹೋದನು. ವಿಕ್ರಮರಾಜನು ಬೇತಾಳನನ್ನು ಹಿಡಿಯಲು ಕಾಡಿಗೆ ಹೋದನು. ನೋಡಿ, ವಿಕ್ರಮರಾಜನು ಬೇತಾಳನನ್ನು ಹಿಡಿಯಲು ಕಾಡಿಗೆ ಹೋದನು. ವಿಕ್ರಮರಾಜನು ಯಾರನ್ನು ಹಿಡಿಯಲು ಕಾಡಿಗೆ ಹೋದನು? ವಿಕ್ರಮರಾಜನು ಬೇತಾಳನನ್ನು ಹಿಡಿಯಲು ಕಾಡಿಗೆ ಹೋದನು. ಇಷ್ಟು 7 ನಿಮ್ಮ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಇನ್ ಒನ್ ಸೆಂಟೆನ್ಸ್. 7 ಕ್ವಶನ್, ಈಚ್ 1 marks, 7 into 1 is equal to total 7 marks. Okay, now come to next question. See here, 4th question. 4ನೇ ಪ್ರಶ್ನೆ ನೋಡ್ರಿ, ಸರಿ ತಪ್ಪು ಗುರುತಿಸಿ. ರೈಟ್ ಆರ್ ರಾಂಗ್, ಮಾರ್ಕ್ ದ ರೈಟ್ ಆರ್ ರಾಂಗ್. ಇಲ್ಲಿ ಸರಿ ತಪ್ಪನ್ನು ಗುರುತಿಸಬೇಕು. 5 ಪ್ರಶ್ನೆಗಳು, ಪ್ರತಿಯೊಂದಕ್ಕೆ ಒಂದು 5 ಕ್ವಶನ್ಸ್, ಈಚ್ 1 marks, ಟೋಟಲ್ 5 into 1 is equal to total 5 marks. ಫಸ್ಟ್ ಒನ್ ನೋಡ್ರಿ, ಒಂದನೇದ, ಅವರು ಚಾಕುವಿನಿಂದ ಮರಗಳನ್ನು ಕಡಿದರು. ಅವ್ರು ಚಾಕುಲಿ ಮರ ಕಡಿದ್ರು? ಇಲ್ಲ. ಎತ್ತರಿಂದ ಕಡಿದ್ರು? ಅವರ ಕೊಡಲಿಯಿಂದ. ಅದಕ್ಕಾಗಿ ದ ರಾಂಗ್. ಅವರು ಚಾಕುವಿನಿಂದ ಮರಗಳನ್ನು ಕಡಿದರು, ರಾಂಗ್. ದಯೆ ಧರ್ಮದ ಮೂಲ, ರೈಟ್. ನೆಕ್ಸ್ಟ್, ದಾಸರೆಂದರೆ ಪುರಂದರ ದಾಸರು, ರೈಟ್. ಸೂರ್ಯಮಾಲ ಮತ್ತು ಚಂದ್ರಸೇನ ಗೆಳೆಯರು, ರೈಟ್. ಸೂರ್ಯ ಪೂರ್ವದಲ್ಲಿ ಮುಳುಗಿದನು. ಸೂರ್ಯ ಪೂರ್ವದಲ್ಲಿ ಮುಳುಗಿದನು, ರಾಂಗ್. ನೋಡ್ರಿ, ಅವರು ಚಾಕುವಿನಿಂದ ಮರಗಳನ್ನು ಕಡಿದರು, ರಾಂಗ್. ದಯೆ ಧರ್ಮದ ಮೂಲ, ರೈಟ್. ದಾಸರೆಂದರೆ ಪುರಂದರದಾಸರು, ರೈಟ್. ಸೂರ್ಯಮಾಲ ಮತ್ತು ಚಂದ್ರಸೇನ ಗೆಳೆಯರು, ರೈಟ್. ಸೂರ್ಯ ಪೂರ್ವದಲ್ಲಿ ಮುಳುಗಿದನು, ರಾಂಗ್. ಯಾಕಂದರೆ ಸೂರ್ಯ ಪೂರ್ವದ ಹುಟ್ಟುತ್ತಾನೆ, ಮುಳುಗಂಗಿಲ್ಲ. ಓಕೆ, ಇಷ್ಟು ಇರ್ತಕ್ಕಂತಹ ನಿಮ್ಮ ಸರಿ ತಪ್ಪು, ರೈಟ್ ಆರ್ ರಾಂಗ್, 5 marks. ಓಕೆ, ನಾವು ಕಮ್ ಟು 5th ಕ್ವಶನ್. ಈ ಪದ್ಯ ಪೂರ್ಣಗೊಳಿಸಿರಿ. ಕಂಪ್ಲೀಟ್ ದಿಸ್ ಪೋಯಮ್. 4 into 1 is equal to 4. ಇಲ್ಲಿ ಈ ಪದ್ಯ ಪೂರ್ಣಗೊಳಿಸಿರಿ, ನಿಮ್ಗೆ 4 marks ಅದಾವೆ. ನೋಡ್ರಿ, ಎಡಕ್ಕೆ ಬಾವಿ ಉಂಟು ಡ್ಯಾಶ್ ಡ್ಯಾಶ್. ಇದನ್ನು ನಾವು ಈ ಪದ್ಯವನ್ನು ಪೂರ್ಣಗೊಳಿಸಿ ನಾವು ಬರೀಬೇಕಾಗೈತಿ. ಇಲ್ಲಿ ನೋಡ್ರಿ, ಎಡಕ್ಕೆ ಬಾವಿ ಉಂಟು, ಬಲಕ್ಕೆ ಕೆರೆಯು ನೋಡು. ಬಲಕ್ಕೆ ಕೆರೆಯು ನೋಡು. ಎಡಕ್ಕೆ ಬಾವಿ ಉಂಟು, ಬಲಕ್ಕೆ ಕೆರೆಯು ನೋಡು ಅಂದ್ರೆ ಮುಂದೆ ಕಾಳ್ಗಿಚ್ಚು ಹಬ್ಬಿದೆಯೋ ಎಲ್ಲೋ ದೇವ. ಮುಂದೆ ಕಾಳ್ಗಿಚ್ಚು ಅಂತ ನಿಮ್ಗೆ ಹೇಳಿದ್ನಲ್ಲ, ಕಾಡಿಗೆ ಬೆಂಕಿ ಎತ್ತಿದ.
ಕಾಳ್ಗಿಚ್ಚು ಹಬ್ಬಿದೆಯೋ ಎಲ್ಲೋ ದೇವ. ಹಬ್ಬಿದೆಯೋ ಎಲ್ಲೋ ದೇವ. ನೆಕ್ಸ್ಟ್, ಹಿಂದೆ ಹುಲಿ ಬೆನ್ನಟ್ಟಿ ಬರುತ್ತಲಿದೆ. ಹಿಂದೆ ಹುಲಿ ಬೆನ್ನಟ್ಟಿ ಬರುತ್ತಲಿದೆ. ನೆಕ್ಸ್ಟ್, ಆರಿಗೆ ಆರೋ ಪುರಂದರ ವಿಠಲ. ಆರಿಗೆ ಆರೋ ಪುರಂದರ ವಿಠಲ. ಈ ರೀತಿಯಾಗಿ ಈ ಪದ್ಯವನ್ನು ನೀವು ಕಂಪ್ಲೀಟ್ ಮಾಡಬೇಕು. ಎಡಕ್ಕೆ ಬಾವಿ ಉಂಟು ಬಲಕ್ಕೆ ಕೆರೆಯೋ ನೋಡು, ಮುಂದೆ ಕಾಳ್ಗಿಚ್ಚು ಹಬ್ಬಿದೆಯೋ ಇಲೋ ದೇವ, ಹಿಂದೆ ಹುಲಿ ಬೆನ್ನಟ್ಟಿ ಬರುತ್ತಲಿದೆ, ಆರಿಗೆ ಆರೋ ಪುರಂದರ ವಿಠಲ. ಓಕೆ, ಇನ್ ನೆಕ್ಸ್ಟ್ 6th ಕ್ವಶನ್, ಇವುಗಳ ಇಂಗ್ಲೀಷ್ ಅರ್ಥ ಬರೆಯಿರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳ ಇಂಗ್ಲೀಷ್ ಅರ್ಥ ಬರೆಯಿರಿ. ನಿಮ್ಗೆ ಇಲ್ಲಿ ಮ್ಯಾಗ ಕ್ಲೂ ಕೊಟ್ಟೈತಿ. ಈ ಕ್ಲೂವನ್ನು ಯೂಸ್ ಮಾಡಿಕೊಂಡು ಇವುಗಳ ಇಂಗ್ಲೀಷ್ ಅರ್ಥ ನೀವು ಬರೀಬೇಕು. ಬರೀತೀರಿ? ಸಿಯರ್ ಫಸ್ಟ್ ಒನ್ 4 ಇದಾವೆ. 4 × 1 = ಟೋಟಲ್ 4 ಮಾರ್ಕ್ಸ್. ಫಸ್ಟ್ ಒನ್ ಕೆಲಸ. ಕೆಲಸ ನಂತರ ಯಾವುದ ಚಾಯ್ಸ್ ಮಾಡ್ಕೋರಿ. ಯಾವುದ? ಆಕ್ಸಿಜನ್, ಜಲಸಿ, ವರ್ಡ್, ವರ್ಕ್, ವಿಕ್ಟ್ರಿ. ಯಾವುದು? ವರ್ಕ್. WORK. ವರ್ಕ್ ಅಂದರೆ ಕೆಲಸ. ಸೆಕೆಂಡ್ ಒನ್ ಜಯಬೇರಿ, ವಿಕ್ಟ್ರಿ. ವಿಕ್ಟ್ರಿ. ನೆಕ್ಸ್ಟ್ ಥರ್ಡ್ ಒನ್ ಪ್ರಾಣವಾಯು, ಆಕ್ಸಿಜನ್. ಆಕ್ಸಿಜನ್. ನೆಕ್ಸ್ಟ್ ಅಸೂಯೆ, ಜಲಸಿ. ಇವು 4 ನಿಮ್ಮ ಕನ್ನಡ ಪದಗಳ ಇಂಗ್ಲೀಷ್ ಅರ್ಥ. ಇನ್ನು ನೆಕ್ಸ್ಟ್ 7th ಕ್ವಶನ್, ಇವುಗಳ ಬಹುವಚನ ರೂಪ ಬರೆಯಿರಿ. 4 ಇದಾವೆ, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 4 ಅಂಕಗಳು. ಉದಾಹರಣೆ, ಫಾರ್ ಎಕ್ಸಾಂಪಲ್, ಮನೆ, ಮನೆಗಳು, ಪುಸ್ತಕ, ಪುಸ್ತಕಗಳು. ಆ ರೀತಿ ಬರೀಬೇಕು. ಸಿಯರ್ ಫಸ್ಟ್ ಒನ್ ಮರ, ಮರಗಳು. ಮರಗಳು. ಸೆಕೆಂಡ್ ಒನ್ ಗಂಟೆ, ಗಂಟೆಗಳು. ಥರ್ಡ್ ಒನ್ ದನ, ದನಗಳು. ಫೋರ್ತ್ ಒನ್ ಶಾಲೆ, ಶಾಲೆಗಳು. ಓಕೆ, ನೆಕ್ಸ್ಟ್ 8th ಕ್ವಶನ್, ಇವುಗಳ ವಿರುದ್ಧ ಪದ ಬರೆಯಿರಿ. 3 3ಕ್ಕೂ 1 ಅಂಕ, ಒಟ್ಟು 3 ಅಂಕಗಳು. ಹೊಗಳು, ಅಪೋಸಿಟ್ ವರ್ಡ್ಸ್, ರೈಟ್ ದ ಅಪೋಸಿಟ್ ವರ್ಡ್ಸ್. 3 ಕ್ವಶನ್ಸ್, ಈಚ್ 1 ಮಾರ್ಕ್ಸ್, ಟೋಟಲ್ 3 ಮಾರ್ಕ್ಸ್. 3 × 1 = ಟೋಟಲ್ 3 ಮಾರ್ಕ್ಸ್. ರೈಟ್ ಅಪೋಸಿಟ್ ವರ್ಡ್. ಫಸ್ಟ್ ಒನ್ ಹೊಗಳು, ತೆಗಳು. ಹೊಗಳು, ತೆಗಳು. ಸೆಕೆಂಡ್ ಒನ್ ವಿವರ, ಅವಿವರ. ಥರ್ಡ್ ಒನ್ ಮೇಲೆ, ಕೆಳಗೆ. ಮೇಲೆ, ಕೆಳಗೆ. ಇನ್ನು ನೆಕ್ಸ್ಟ್ 9th ಕ್ವಶನ್, ಇವುಗಳ ಲಿಂಗ ಬದಲಿಸಿ. 3 × 1 = 3 ಮಾರ್ಕ್ಸ್. ಇವುಗಳ ಲಿಂಗ ಬದಲಿಸಿ. ಬಾಲಕ, ನೋಡ್ರಿ, ಬಾಲಕ ಇದ್ದದ ಬಾಲಕಿ. ಗೆಳೆಯ, ಗೆಳತಿ. ಚೇಂಜ್ ದ ಜೆಂಡರ್. ಲಿಂಗ ಬದಲಿಸಿ ಮೀನ್ಸ್ ಚೇಂಜ್ ದ ಜೆಂಡರ್. ಬಾಲಕ, ಬಾಲಕಿ. ಗೆಳೆಯ, ಗೆಳತಿ. ರಾಜ, ರಾಣಿ. ಈ ರೀತಿಯಾಗಿ ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿರಬೇಕು. ಇನ್ನು ಇವತ್ತು ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ, ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 44 1 ಟೈಮ್. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 44 ನಿಮ್ಮ ಕನ್ನಡ ನೋಟ್ಬೋದ ಒಂದ್ಸಲ ಬರೀಬೇಕು. ಇಲ್ಲಿ ನೋಡ್ರಿ, ಪೇಜ್ ನಂಬರ್ 44 ಐತಿಲ್ಲ, ಇಷ್ಟನ್ನು ನಿಮ್ಮ ಕನ್ನಡ ನೋಟ್ಬೋದ ಒಂದ್ಸಲ ಬರೀರಿ. ಇದಿಷ್ಟು ಇವತ್ತು ನಿಮ್ದು
ಹೋಮ್ವರ್ಕಾ ಅಷ್ಟು ಬರೀತೀರಿ? ಓಕೆ, ಥ್ಯಾಂಕ್ ಯು.